ಅಂಗದ ಕುಮಾರ, ಸುಗ್ರೀವಾಜ್ಞೆಗೆ ಹೆದರಿ ಪ್ರಾಯೋಪವೇಶದ ಆಲೋಚನೆಯ ಅಗತ್ಯವಿಲ್ಲ. ಈಗ ಅದನ್ನು ಬಿಟ್ಟು ಬೇರೆ ಯಾವ ದಾರಿ ಇದೆ ಹನುಮಂತ? ತಾರಾಪುತ್ರ ಅಂಗದ, ನೀನು ನಿನ್ನ ತಂದೆಯಷ್ಟೇ ಪರಾಕ್ರಮಿ. ನಿನ್ನ ತಂದೆಯಂತೆ ಕಪಿರಾಜ್ಯವನ್ನು ಸಮರ್ಥವಾಗಿ ಪಾಲಿಸುವ ಶಕ್ತಿಯುಳ್ಳವನು. ಆದರೇನು ಪ್ರಯೋಜನ ಮಾರುತಿ? ಸೀತಾನ್ವೇಷಣೆಯ ಕಾರ್ಯದಲ್ಲಿ ನಾನು ಸೋತು ಹೋದೆನಲ್ಲ. ನನ್ನ ವಾನರರೆಲ್ಲ ಸೋಲೊಪ್ಪಿಕೊಂಡು ಹತಾಶರಾಗಿದ್ದಾರೆ. ಯುವರಾಜ ಅಂಗದ, ಸ್ವಭಾವತ ಕಪಿಗಳು ಚಪಲಚಿತ್ತರೆಂಬುದನ್ನು ಮರೆಯಬೇಡ. ಇವರು ಜೀವ ಭಯದಿಂದ ನಿನ್ನನ್ನೂ ಅಧೀರಗೊಳಿಸಿ ತಾವೂ ಧೈರ್ಯ ಕಳೆದುಕೊಂಡಿದ್ದಾರೆ. ಆದರೆ ಇವರ್ಯಾರೂ ನಿನ್ನನ್ನು ಅನುಸರಿಸಿ ನಡೆಯುವುದಿಲ್ಲ. ಅಂದರೆ ನನ್ನೊಡನಿರುವ ವಾನರರು ನನ್ನ ಆಜ್ಞೆಯಂತೆ ನಡೆಯುವುದಿಲ್ಲವೇ? ಖಂಡಿತ ಇಲ್ಲ. ನೀನೇನಾದರೂ ಸುಗ್ರೀವ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸಿದರೆ ಇವರ್ಯಾರೂ ನಿನ್ನನ್ನು ಹಿಂಬಾಲಿಸುವುದಿಲ್ಲ. ನಾನು, ಜಾಂಬವಂತ, ಇನ್ನಿತರರು ಅಂತಹ ಸಂದರ್ಭ ಬಂದರೆ ಸುಗ್ರೀವನ ಪಕ್ಷ ತೊರೆಯುವುದಿಲ್ಲ. ಆಂಜನೇಯ, ನಾನು ಸುಗ್ರೀವನ ವಿರುದ್ಧವಾಗಿ ನಡೆದುಕೊಳ್ಳುತ್ತೇನೆಂದು ಎಲ್ಲಿ ಹೇಳಿದೆ? ನಮ್ಮ ವಾನರರ ಅಭಿಪ್ರಾಯವನ್ನು ನೀನು ಕೇಳಿದೆ ಇಲ್ಲವೇ? ಸುಗ್ರೀವನ ದಂಡನೆಗೆ ಹೆದರಿ ಬಿಲದಲ್ಲಿ ಆಶ್ರಯ ಪಡೆಯಬೇಕೆಂದು ಇವರು ತಾನೇ ಹೇಳಿದ್ದು. ಒಂದು ವೇಳೆ ನಾವೇನಾದರೂ ಆ ಪ್ರಯತ್ನ ಮಾಡಿದರೆ ಆ ಸ್ವಯಂ ಪ್ರಭೆಯ ಗುಹೆಯನ್ನು ಧ್ವಂಸಗೊಳಿಸಲು ಆ ವೀರ ಲಕ್ಷ್ಮಣನಿಗೆ ಒಂದೇ ಒಂದು ಬಾಣ ಸಾಕು. ಅದು ಮಾತ್ರ ಸತ್ಯ. ಮನಸ್ಸು ಮಾಡಿದರೆ ಲಕ್ಷ್ಮಣ ತಲೆಗೆಲೆಗಳ ದೊನ್ನೆಗಳನ್ನು ಸೀಳುವಂತೆ ಸುಲಭವಾಗಿ ಆ ಗುಹೆಯನ್ನು ಸೀಳಿ ಹಾಕುತ್ತಾನೆ. ಈ ಸತ್ಯದ ಅರಿವಾದರೆ ಯಾವ ವಾನರನು ನಿನ್ನನ್ನು ಹಿಂಬಾಲಿಸುವುದಿಲ್ಲ ಅಂಗದ ಕುಮಾರ. ಕೇಳಿದೆಯ ಯುವರಾಜ, ಕಪಿಗಳು ಚಪಲಚಿತ್ತರು ಎಂಬುದು ಈಗಲಾದರೂ ಅರಿವಾಯಿತೆ. ಹನುಮಂತ, ನಮ್ಮ ಮುಂದಿನ ಕರ್ತವ್ಯವೇನೆಂದು ನೀನೇ ಹೇಳಬೇಕು. ನನಗಂತೂ ದಿಕ್ಕೇ ತೋಚದಂತಾಗಿದೆ. ಯುವರಾಜ, ಅವಧಿ ಮೀರಿತೆಂದು ನೀನು ಭಯಪಡುವ ಕಾರಣವಿಲ್ಲ. ವಾಸ್ತವವನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮೆಲ್ಲರೊಂದಿಗೂ ಬಂದ ನಿನ್ನನ್ನು ಅವನು ಖಂಡಿತವಾಗಿಯೂ ಕ್ಷಮಿಸುತ್ತಾನೆ. ಹಾಗೆಯೇ ನೀನೊಬ್ಬ ಯುವರಾಜನೆಂಬುದನ್ನು ಅವನು ಮರೆಯುತ್ತಾನೆಯೇ? ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ಹಾಗೆ ಅನ್ನಿಸುತ್ತಿದೆ ಅಂಗದ ಕುಮಾರ. ಧರ್ಮಕಾಮನು, ಪರಿಶುದ್ಧನು, ಸತ್ಯಪ್ರತಿಜ್ಞನೂ ಆದ ಅವನು ನಿರಪರಾಧಿಗಳನ್ನು ಸಂಹರಿಸುವ ಆತುರ ತೋರಿಸುವುದಿಲ್ಲ. ಹೌದು ಯುವರಾಜ ಅಂಗದ, ಸುಗ್ರೀವ ಮಹಾರಾಜರಿಗೆ ಸಂತಾನ ಪ್ರಾಪ್ತಿಯೇ ಇಲ್ಲ. ನಿನ್ನನ್ನೇ ಸ್ವಂತ ಮಗನಂತೆ ಪ್ರೀತಿಸುತ್ತಾರೆ. ನಿನ್ನನ್ನು ಸಂಹರಿಸಿ ಖಂಡಿತ ಅವನು ತಾರೆಗೆ ಮೋಸ ಮಾಡಲಾರ. ಇನ್ನು ಭಯ ಬಿಟ್ಟು ನಮ್ಮೊಂದಿಗೆ ಹೊರಡಿ. ನನಗೆ ಆ ಧೈರ್ಯವಾಗುತ್ತಿಲ್ಲ ಮಾರುತಿ. ನಾನು ಇಲ್ಲೇ ಪ್ರಾಯೋಪವೇಶ ಮಾಡಿಕೊಳ್ಳುವುದು ಖಂಡಿತ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಯಾರಿವರು? ಇಲ್ಲಿಗೇಕೆ ಬಂದರು? ಈ ಕಪಿ ಸಮೂಹವೆಲ್ಲ ನನಗೆ ಆಹಾರವಾಗಲು ತಾವಾಗಿ ಬಂದಿರುವಂತಿದೆ. ವಾನರರೇ, ನೀವೆಲ್ಲ ಕಿಷ್ಕಿಂದಿಗೆ ಹಿಂದಿರುಗಿ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರನ್ನು ಕಂಡು ನಮಸ್ಕಾರ ಪೂರ್ವಕವಾಗಿ ಅವರ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಪ್ಪ ಸುಗ್ರೀವರಿಗೂ ನನ್ನ ನಮಸ್ಕಾರ ತಿಳಿಸಿ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಮ್ಮ ರಮಾದೇವಿಗೂ ನನ್ನ ನಮಸ್ಕಾರ ತಿಳಿಸಿ. ಹಾಗೆ ದುಃಖಿತಳಾದ ನನ್ನ ತಾಯಿ ತಾರಾದೇವಿಯನ್ನು ಎಲ್ಲರೂ ಸಂತೈಸಿ. ಕರುಣಾಮಯಿಯಾದ ಆಕೆ ಪುತ್ರನ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿದ್ದಾಳೆ. ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ತ್ಯಜಿಸಿದನೆಂದು ಕೇಳಿದ ಒಡನೆಯೇ ಅವಳು ಪ್ರಾಣ ತ್ಯಾಗ ಮಾಡುತ್ತಾಳೆ. ದಯಮಾಡಿ ಹೇಗಾದರೂ ನೀವು ಅವಳನ್ನು ಸಂತೈಸಿ. ಅಯ್ಯೋ ಯುವರಾಜ, ಇದು ಎಂತಹ ನಿರ್ಧಾರ ಮಾಡಿಬಿಟ್ಟಿರಿ? ವಾಲಿಯ ಸತ್ತ ನಂತರ ಸುಗ್ರೀವ ಮಹಾಪ್ರಭು ರಾಜನಾಗಿ, ನೀವು ಯುವರಾಜರಾಗಿ ಈ ಕಿಷ್ಕಿಂಧ ನಗರವನ್ನು ಆಳುತ್ತೀರೆಂದು ನಾವೆಲ್ಲ ಭಾವಿಸಿದ್ದೆವು. ಆದರೆ ನೀವೀಗ
ಅಕಾಲ ಮರಣವನ್ನು ಆರಿಸಿಕೊಂಡಿದ್ದೀರಲ್ಲ, ಇದು ನಿಮಗೆ ತರವೇ? ಏನು ಮಾಡಲಿ ಮಿತ್ರ, ಏನು ಮಾಡಲಿ? ನನ್ನ ಶೌರ್ಯ ಪರಾಕ್ರಮಗಳೆಲ್ಲ ನಿರರ್ಥಕವಾಗಿ ಬಿಟ್ಟವು. ಆ ಮುದಿಪಕ್ಷಿ ಜಟಾಯು ಸೀತಾಪಹರಣವನ್ನು ತಡೆಯಲು ಹೋಗಿ ಬಲಿಷ್ಠ ರಾವಣನೊಡನೆ ಹೋರಾಡಿ ಮರಣ ಹೊಂದಿ ಕೃತಾರ್ಥವಾಯಿತು. ಆ ಹದ್ದಿಗಿಂತಲೂ ಕಡೆಯಾಗಿ ಹೋದೆನಲ್ಲ. ಸುಗ್ರೀವನ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನನ್ನಂಥವನಿಗೆ ಮರಣವೇ ಶರಣು. ನಾನು ಏನು ಕೇಳುತ್ತಿದ್ದೇನೆ? ನನ್ನ ಪ್ರಾಣಪ್ರಿಯ ಸೋದರ ಜಟಾಯುವಿನ ವಧೆಯ ವಾರ್ತೆಯನ್ನು ಹೇಳುತ್ತಿರುವ ಇವರು ಯಾರು? ಈ ಮಾತು ನನ್ನ ಇದೆಯನ್ನೇ ನಡಗಿಸುತ್ತಿದೆಯಲ್ಲ. ಅಲ್ಲಿ ನೋಡಿ, ಹದ್ದು ಒಂದು ಕುಳಿತುಕೊಂಡು ನಮ್ಮನ್ನೇ ನೋಡುತ್ತಿದೆ. ನನ್ನನ್ನು ತಿನ್ನಲು ಕಾದು ಕುಳಿತಿರಬಹುದು. ಬಹಳ ಕಾಲದ ನಂತರ ನನ್ನ ತಮ್ಮನ ಹೆಸರನ್ನು ಕೇಳುತ್ತಿದ್ದೇನೆ. ಜಟಾಯುವಿಗೂ ರಾಕ್ಷಸನಿಗೂ ಹೇಗೆ ಯುದ್ಧ ನಡೆಯಿತು? ವಾನರ ಶ್ರೇಷ್ಠರೇ, ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಮ ಸಹಾಯದಿಂದ ನಾನು ಇಲ್ಲಿಂದ ನಿಮ್ಮ ಬಳಿ ಬರಲು ಬಯಸುತ್ತೇನೆ. ಬಲ ಪರಾಕ್ರಮಗಳಿಂದ ಗಣ್ಯನಾಗಿದ್ದ ಗುಣವಂತನಾಗಿದ್ದ ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಕೇಳಿ ನನ್ನ ಮನಸ್ಸು ತವಕಗೊಂಡಿದೆ. ನನ್ನ ಸೋದರನ ಅವಸಾನ ಹೇಗಾಯಿತೆಂದು ತಿಳಿಯಲು ನಾನು ಕಾತರಗೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ನಿಮ್ಮ ಬಳಿ ಕರೆದುಕೊಂಡು ಹೋಗಿ. ನನ್ನ ತಮ್ಮ ಜಟಾಯು ಕೋಸಲ ದೇಶದ ಮಹಾರಾಜ ದಶರಥನ ಪ್ರಿಯ ಸಖನಾಗಿದ್ದ. ಏನಿದು ವಿಚಿತ್ರ? ಆ ಮುದಿಯದ್ದು ನಮ್ಮ ಬಳಿ ಬರುವಂತೆ ಕೇಳಿಕೊಳ್ಳುತ್ತಿದೆಯಲ್ಲ, ಏಕಿರಬಹುದು? ಸೂರ್ಯನ ಪ್ರಖರವಾದ ಕಿರಣಗಳ ಜ್ವಾಲೆಯಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ. ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದ ನನ್ನ ಸೋದರನಿಗೆ ಹೇಗೆ ಮರಣ ಸಂಭವಿಸಿತು? ಮಿತ್ರರೇ, ಪಾಪ ಆ ಹದ್ದನ್ನು ನಮ್ಮ ಬಳಿ ಕರೆತನ್ನಿ. ಪ್ರಾಯೋಪವೇಶ ಮಾಡಿಕೊಳ್ಳುತ್ತಿರುವ ನನ್ನನ್ನು ಈ ಹದ್ದು ತಿಂದರೆ ಒಳ್ಳೆಯದೇ ಆಯಿತು. ಆಗಲಿ ಯುವರಾಜ. ಎಲ್ಲ ವಾನರರು ಸೀತೆಯನ್ನು ಹುಡುಕುವ ಆಸೆಯನ್ನು ಬಿಟ್ಟಿದ್ದರು. ಯುವರಾಜ ಅಂಗದ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿದ್ದರು. ಈ ಹನುಮಂತ ಮಾತ್ರ ರಾಮಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ರಾಮನ ಅನುಗ್ರಹದಿಂದ ಸೀತಾನ್ವೇಷಣೆ ಮಾಡುತ್ತೇನೆಂಬ ಭಾವನೆಯಿಂದ ಏಕಾಗ್ರಚಿತ್ತನಾಗಿ ರಾಮದಿವ್ಯನಾಮ ಸ್ಮರಣೆ ಮಾಡುತ್ತಿದ್ದಾನೆ. ಬ್ರಹ್ಮಚಾರಿಯೂ ತಪಸ್ವಿಯೂ ಆದ ಹನುಮಂತನ ಮನೋರಥ ಈಡೇರಲೇಬೇಕು. ಬೇಡ ಬೇಡ, ನಾನು ಇವನ ಧ್ಯಾನಕ್ಕೆ ಭಂಗ ತರಬಾರದು. ಆ ಮುದಿಹದ್ದನ್ನು ತನ್ನ ಬಳಿಗೆ ಕರೆಸಿಕೊಂಡ ಆ ಅಂಗದನ ಗತಿ ಏನಾಗುವುದೋ ನೋಡುತ್ತೇನೆ. ಪಕ್ಷಿರಾಜ, ನಾವು ಯಾರು? ನಿನ್ನ ಸಹೋದರ ಜಟಾಯುವಿನ ಮರಣವಾರ್ತೆ ನಮಗೆ ಹೇಗೆ ತಿಳಿಯಿತೆಂದು ಕೇಳಿದೆಯಲ್ಲವೇ? ಈಗ ಹೇಳುತ್ತೇನೆ, ಕೇಳು. ಹಿಂದೆ ಪ್ರತಾಪಶಾಲಿಯೂ ಪರಮ ಧಾರ್ಮಿಕನೂ ಆಗಿದ್ದ ಯಕ್ಷರಾಜನೆಂಬ ಶ್ರೇಷ್ಠನಿದ್ದ. ಅವನೇ ನಮ್ಮ ಪಿತಾಮಹ. ಅವನಿಗೆ ವಾಲಿ, ಸುಗ್ರೀವ ಎಂಬ ಇಬ್ಬರು ಪುತ್ರರು. ನನ್ನ ತಂದೆ ವಾಲಿ ಶೌರ್ಯ ಪರಾಕ್ರಮಗಳಿಂದ ಪ್ರಖ್ಯಾತನಾಗಿದ್ದ. ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರಾರಕ್ಷಸನ್ನು ಕೊಂದು ಬರುತ್ತೇನೆ.
ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಮಹಾರಥನು, ಧರ್ಮಪಾಲಕನು, ಪಿತೃವಾಕ್ಯ ಪರಿಪಾಲಕನು, ಇಕ್ಷಾಕುವಂಶ ದೀಪಕ, ದಶರಥ ಪುತ್ರ ಶ್ರೀರಾಮ ತನ್ನ ಸಹೋದರ ಲಕ್ಷ್ಮಣ, ಪತ್ನಿ ಸೀತೆಯೊಡನೆ ಕಾರಣಾಂತರಗಳಿಂದ ದಂಡಕಾರಣ್ಯಕ್ಕೆ ಬಂದನು. ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟಿಯಲ್ಲ. ಬೇಡ ರಾಮ, ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಶ್ರೀರಾಮನ ಪತ್ನಿಯಾದ ಆ ಸೀತಾ ಮಾತೆಯನ್ನು ರಾಕ್ಷಸ ರಾವಣ ಜನಸ್ಥಾನದಿಂದ ಬಲವಂತವಾಗಿ ಅಪಹರಿಸಿಕೊಂಡು ಹೋದ. ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ, ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ. ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು. ದಶರಥನ ಮಿತ್ರ ಜಟಾಯುವೆಂಬ ಪಕ್ಷಿರಾಜ ತನ್ನ ಮಿತ್ರನ ಸೊಸೆಯನ್ನು ಅಪಹರಿಸುತ್ತಿರುವುದನ್ನು ನೋಡಿದ. ತಕ್ಷಣ ರಾವಣನನ್ನು ತಡೆದು ರಾವಣನೊಡನೆ ಹೋರಾಡಿದ. ವೃದ್ಧನಾದ ಜಟಾಯು ಕಡೆಗೆ ರಾವಣನಿಂದ ಹತನಾಗಿ ನೆಲಕ್ಕುರುಳಿದ. ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು. ಬಲವಂತನಾದ ರಾವಣನಿಂದ ಜಟಾಯು ಹತನಾದ. ಕೊನೆಗೆ ಶ್ರೀರಾಮನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಜಟಾಯು ಕೊನೆಯುಸಿರೆಳೆದನು. ಶ್ರೀರಾಮನೇ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿದ್ದು. ರಾಮಚಂದ್ರ, ಆ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಹಾಗಾದ್ರೆ ಕಾಡಿನ ಜಿಂಕೆಗಳ ಸೂಚನೆ ನಿಜವಾದಂತಾಯ್ತು. ಧೈರ್ಯ ತಂದುಕು ರಾಮಚಂದ್ರ. ಆ ದುಷ್ಟ ರಾವಣ
ಗಾಳವನ್ನು ನುಂಗಿದ ಮೀನಿನಂತೆ ಮರಣವನ್ನಪ್ಪುತ್ತಾನೆ. ಶೀಘ್ರವಾಗಿ ನೀನು ಯುದ್ಧದಲ್ಲಿ ಅವನನ್ನು ಸಂಹರಿಸುತ್ತೀಯ. ಇನ್ನು ಹೆಚ್ಚು ಮಾತನಾಡಲಾಗುತ್ತಿಲ್ಲ ರಾಮ. ನಿನಗೆ ಜಯವಾಗಲಿ, ನಿನಗೆ ಜಯ. ಜಟಾಯು, ಜಟಾಯು, ನಿನಗೆ ಉತ್ತಮೋತ್ತಮ ಲೋಕ ಪ್ರಾಪ್ತವಾಗಲಿ. ಮಹಾತ್ಮರಿಗೆ ಸಲ್ಲುವ ಉತ್ತಮ ಗತಿ ಲಭಿಸಲಿ. ಶ್ರೀರಾಮ ನನ್ನ ಚಿಕ್ಕಪ್ಪನಾದ ಸುಗ್ರೀವನೊಂದಿಗೆ ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡ. ಅದರ ಫಲವಾಗಿ ನನ್ನ ತಂದೆ ವಾಲಿಯನ್ನು ಸಂಹರಿಸಿದ. ಎಲ್ಲವೋ ಸುಗ್ರೀವ ಮದಾಂಧ, ಮೊದಲು ತಿಂದ ಒಡೆತಗಳನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಮತ್ತೆ ಬಂದು ನನ್ನ ಕೆರಳಿಸಲು ನಿನಗೆಷ್ಟು ಧೈರ್ಯ, ನಿನಗೆಷ್ಟು ಅಹಂಕಾರ! ನಿನ್ನ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲೇ ಅಡಗಿಸಿ ಬಿಡುತ್ತೇನೆ. ಒಮ್ಮೆ ಗೆದ್ದ ಮಾತ್ರಕ್ಕೆ ಸದಾ ಗೆಲ್ಲುವನೆಂದು ಭ್ರಮಿಸಬೇಡ ವಾಲಿ. ನಿನ್ನ ಶೌರ್ಯದ ಅಹಂಕಾರಕ್ಕೆ ಹಿಂದೆ ಕೊನೆ. ವೃಥಾ ನನ್ನ ಗದಾಘಾತಕ್ಕೆ ಏಕೆ ನಿನ್ನ ಜೀವ ತೆತ್ತುವೆ? ಜೀವ ಬೇಕಿದ್ದರೆ ಇಲ್ಲಿಂದ ಓಡಿ ಹೋಗು. ಹೌದು, ಜೀವ ಬೇಕು, ನಿನ್ನ ಜೀವ ಬೇಕು. ಒಡ ಹುಟ್ಟಿದವನನ್ನು ಅನಾಥನಂತೆ ಬೀದಿಗೆ ತಳ್ಳಿದ ನಿನ್ನ ತಪಾತಕ್ಕೆ ಬದುಕಿರಬಾರದು. ನನ್ನ ಜೀವ ತೆಗೆವೆಯಾ? ಯಾರ ಸಾವು ಯಾರ ಬದುಕು ನಿರ್ಧಾರವಾಗಲಿ. ಬಾ. ಕಾರಣಾಂತರದಿಂದ ನನ್ನ ತಂದೆ ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ. ಶ್ರೀರಾಮ ವಾಲಿಯ ವಧೆಯ ನಂತರ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ. ಸೀತೆಯನ್ನು ಹುಡುಕುವ ಸಲುವಾಗಿಯೇ ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದಾನೆ. ನಾವಂತೂ ಎಲ್ಲ ಕಡೆ ಹುಡುಕಿ ಹುಡುಕಿ ವಿಫಲರಾಗಿದ್ದೇವೆ. ಶೋಧನೆ ಶೋಧನೆ ಸಾಧ್ವಿ ಸೀತೆಯ ಶೋಧನೆ, ಗಳಿಗಳು ರಾಮನ ಹೃದಯದ ವೇದನೆ, ಶೋಧನೆ ಶೋಧನೆ. ಹೀಗೆ ನಾವು ಹುಡುಕುತ್ತಿರುವಾಗ ಬಾಯಾರಿಕೆಯಿಂದ ಒಂದು ಬಿಲವನ್ನು ಪ್ರವೇಶಿಸಿದೆವು. ವಾಸ್ತವವಾಗಿ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಜೀವಸಹಿತ ಹೊರಗೆ ಹೋಗುವುದು ದುಸ್ತರ. ಆದರೆ ನಿಮ್ಮ ಗುಣ ವರ್ತನೆಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನಿಯಮಾನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತೆಯ ಸುಳಿವೂ ಸಿಗಲಿಲ್ಲ. ರಾಜ ವಿಧಿಸಿದ್ದ ಸಮಯದ ಅವಧಿಯೂ ಮುಗಿದು ಹೋಗಿದೆ. ಹಿಂದಿರುಗಿದರೆ ರಾಜಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಇಲ್ಲಿಯೇ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ವಾನರರೇ, ರಾವಣನು ಸಂಹರಿಸಿದ ಆ ಜಟಾಯುವೇ ನನ್ನ ಪ್ರೀತಿಯ ತಮ್ಮ. ಅವನನ್ನು ವಧಿಸಿದ ಆ ರಾಕ್ಷಸ ರಾವಣನ ಮೇಲೆ ನನ್ನ ಕೋಪ ಕುದಿಯುತ್ತಿದೆ. ಆದರೇನು ಮಾಡಲಿ, ನಾನು ವೃದ್ಧ, ಜೊತೆಗೆ ನನಗೆ ರೆಕ್ಕೆಗಳಿಲ್ಲ. ಸಂಪಾತಿ, ಸಮಾಧಾನ ಮಾಡಿಕೊ. ಜಟಾಯು ನಿನ್ನ ಸೋದರನೆಂದು ತಿಳಿದು ನಮಗೂ ವ್ಯಥೆಯಾಗಿದೆ. ಸಂಪಾತಿ, ನಿನ್ನ ಈ ರೆಕ್ಕೆಗಳಿಗೇನಾಯ್ತು? ಹಿಂದೆ ವೃತಾಸುರನನ್ನು ಇಂದ್ರ ಸಂಹರಿಸಿದ ಸಮಯದಲ್ಲಿ ನಾನು ಜಟಾಯುವು ಒಬ್ಬರ ಮೇಲೆ ಒಬ್ಬರು ಹುರುಡು ಕಟ್ಟಿಕೊಂಡು ಸೂರ್ಯನವರೆಗೂ ಹಾರಿ ಹೋದೆವು. ಸೂರ್ಯನ ಪ್ರಖರ ಕಿರಣಗಳ ತಾಪಕ್ಕೆ ಜಟಾಯು ಸಂಕಟ ಪಡುವುದನ್ನು ಕಂಡು ಅವನನ್ನು ರಕ್ಷಿಸಲು ನಾನು ನನ್ನ ರೆಕ್ಕೆಗಳಿಂದಲೇ ಅವನನ್ನು ಮುಚ್ಚಿಬಿಟ್ಟೆ. ಆಗ ನನ್ನ ರೆಕ್ಕೆಗಳು ಪೂರ್ತಿಯಾಗಿ ಸುಟ್ಟು ಹೋದವು.
ನಾನು ಆ ಕ್ಷಣದಲ್ಲಿ ವಿಂಧ್ಯ ಪರ್ವತದ ಈ ತಪ್ಪಲಿನಲ್ಲಿ ಬಂದು ಬಿದ್ದೆ. ಅಂದಿನಿಂದ ಇಲ್ಲಿಯೇ ವಾಸ ಮಾಡುತ್ತಿದ್ದೇನೆ. ನನ್ನ ತಮ್ಮನ ಸಮಾಚಾರವೇ ತಿಳಿದಿರಲಿಲ್ಲ. ಪಕ್ಷಿರಾಜ, ಈಗ ನಿನಗೆ ಎಲ್ಲವೂ ತಿಳಿದಿದೆ. ಆ ರಾಕ್ಷಸ ರಾವಣನ ಅರಮನೆ ಎಲ್ಲಿದೆ? ಆ ದುರಾತ್ಮನ ನೆಲೆ ಹತ್ತಿರವಿರುವುದೋ ದೂರವಿರುವುದೋ ನೀನೇ ಹೇಳಿ. ವಾನರ ಶ್ರೇಷ್ಠ, ನಾನು ಮಾತಿನಿಂದ ಮಾತ್ರ ನಿಮಗೆ ಸಹಾಯ ಮಾಡಬಲ್ಲೆ. ಅದೇ ಈಗ ನಮಗೆ ಅತ್ಯಂತ ಅಮೂಲ್ಯ ಪಕ್ಷಿರಾಜ. ನನಗೆ ಜಲಪ್ರಧಾನ ಲೋಕಗಳು ಗೊತ್ತು. ಬೇರೆ ಎಲ್ಲ ಲೋಕಗಳ ವಿಷಯವೂ ನನಗೆ ತಿಳಿದಿದೆ. ಅಂದರೆ ನಿನಗೆ ಸೀತಾದೇವಿ ಇರುವ ಸ್ಥಳವು ತಿಳಿದಿದೆಯೇ? ನನಗೂ ಕಡೆಗಾಲ ಸಮೀಪಿಸಿದೆ. ಅಷ್ಟರಲ್ಲಿ ನಾನು ಹೇಳಬೇಕಾದುದನ್ನು ಹೇಳಬೇಕು. ದುರಾತ್ಮನಾದ ರಾವಣ ಒಬ್ಬ ಸುಂದರ ತರುಣಿಯನ್ನು ಸೆಳೆದೊಯ್ಯುತ್ತಿರುವುದನ್ನು ನಾನು ನೋಡಿದೆ. ಆ ತರುಣಿ ದುಃಖದಿಂದ ಹೇ ರಾಮ, ಹೇ ಲಕ್ಷ್ಮಣ ಎಂದು ಆರ್ತನಾದ ಮಾಡುತ್ತಿದ್ದಳು. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ವಿಶ್ವವಸು ಮುನಿಯ ಮಗ ಕುಬೇರನ ತಮ್ಮನಾದ ರಾವಣನೆಂಬ ರಾಕ್ಷಸ ಲಂಕೆಯಲ್ಲಿ ವಾಸ ಮಾಡುತ್ತಿದ್ದಾನೆ. ಆ ಲಂಕೆ ಎಲ್ಲಿದೆ ಪಕ್ಷಿರಾಜ? ಈ ಸಮುದ್ರ ತೀರದಿಂದ 100 ಯೋಜನ ದೂರದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ಸುಂದರ ಪಟ್ಟಣ ಆ ಲಂಕೆ. ಸಮುದ್ರವನ್ನು ದಾಟಿ ನೀವು ಅಲ್ಲಿಗೆ ಹೋದರೆ ಸೀತೆಯನ್ನು ಖಂಡಿತ ಕಾಣುವಿರಿ. ಖಂಡಿತವೇ? ನನ್ನ ದಿವ್ಯ ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಖಂಡಿತ ಸೀತೆ ಅಲ್ಲಿದ್ದಾಳೆ. ರಾಕ್ಷಸಿಯರ ಕಾವಲಿನಲ್ಲಿದ್ದಾಳೆ. ಹೌದು ವಾನರ ಶ್ರೇಷ್ಠರೇ, ನಾನು ರಾವಣನನ್ನು ಸೀತೆಯನ್ನು ಕಾಣುತ್ತಿದ್ದೇನೆ. ಬೇಗ ಹೊರಡಿ. ರಾವಣನನ್ನು ವಧಿಸಿದರೆ ನನ್ನ ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿದಂತಾಗುತ್ತದೆ. ಪಕ್ಷಿರಾಜ, ರೆಕ್ಕೆ ಇದ್ದಿದ್ದರೆ ನೀನೇ ಆ ರಾವಣನನ್ನು ಧೂಳಿಪಟ ಮಾಡುತ್ತಿದ್ದೆ. ನನ್ನ ಪುತ್ರನೇ ಆ ಕೆಲಸ ಮಾಡಬಹುದಾಗಿತ್ತು. ನಿನ್ನ ಪುತ್ರನೇ? ಹೌದು, ಸುಪಾರ್ಶ್ವ ಅವನ ಹೆಸರು. ಅವನು ರಾವಣನನ್ನು ಅಡ್ಡಗಟ್ಟಿದರೂ ಮನ್ನಿಸಿ ಬಿಟ್ಟು ಬಿಟ್ಟ. ಪಾಪ, ಬಹಳ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪರಾಕ್ರಮಕ್ಕೆ ನನ್ನ ತಂದೆಗಾಗಿ ಆಹಾರ ಗಳಿಸುವುದೇನೋ ಕಷ್ಟವಾಗುವುದಿಲ್ಲ. ಇವನು ದೈನ್ಯದಿಂದ ಬೇಡುತ್ತಿದ್ದಾನೆ. ಇವನಿಂದ ಈ ಹೆಂಗಸನ್ನು ಕಿತ್ತುಕೊಳ್ಳುವುದು ನ್ಯಾಯವಲ್ಲ. ಏನನ್ನು ಯೋಚಿಸುತ್ತಿರುವ ಪಕ್ಷಿರಾಜ? ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು. ಆಗಲಿ, ನಿನ್ನ ವಿನಯದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನಿನ್ನು ಹೋಗಬಹುದು. ದಯಾಗುಣ ಸಂಪನ್ನನಾದ ಪಕ್ಷಿರಾಜ, ನಿನಗೆ ನಮೋ ನಮಃ. ಆಹಾ, ಮಹಾಮುನಿ ನಿಶಾಕರನ ಅನುಗ್ರಹದಿಂದ ನನ್ನ ಸುಟ್ಟು ಹೋದ ರೆಕ್ಕೆಗಳು ಮತ್ತೆ ಹುಟ್ಟುಕೊಂಡಿವೆ. ಇದು ಶುಭ ಸೂಚನೆ. ನಿಜವಾಗಲೂ ಇದು ಅಚ್ಚರಿ ಉಂಟು ಮಾಡುತ್ತಿದೆ ಪಕ್ಷಿರಾಜ. ನಮ್ಮ ನಿರಾಶೆ ಎಲ್ಲ ಮಾಯವಾಗುತ್ತಿದೆ. ನಿರಾಶೆಯನ್ನು ಮರೆತು ಬಿಡಿ. ವಿಷಾದ ಪೌರುಷವನ್ನು ಹಾಳು ಮಾಡುತ್ತದೆ. ಹೇಳಿ, ಎದ್ದೇಳಿ. ಉತ್ಸಾಹದಿಂದ ಪ್ರಯತ್ನಿಸುವವನಿಗೆ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ನಿಮ್ಮ ಪ್ರಯತ್ನದಲ್ಲಿ ನೀವು ಖಂಡಿತ ಕೃತಕೃತ್ಯರಾಗುತ್ತೀರಿ. ನಿಮಗೆ ಮಂಗಳವಾಗಲಿ. ವಾನರ ಶ್ರೇಷ್ಠ, ಸಂಪಾತಿಯ ಉತ್ಸಾಹದಾಯಕವಾದ ಮಾತುಗಳನ್ನು ಕೇಳಿದ ಮೇಲೆ ಸೀತಾನ್ವೇಷಣೆಗೆ ನಿಮ್ಮಲ್ಲಿ ಹೊಸ ಚೈತನ್ಯ ಉಂಟಾಗಿದೆಯಲ್ಲವೇ? ಹೌದು ಹೌದು ಹೌದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ. ಸಂಪಾತಿಯ ಮಾತಿನಿಂದ ಸೀತೆ ಲಂಕೆಯಲ್ಲಿರುವುದು ಖಚಿತವಾಗಿದೆ. ಆ ಲಂಕಾದ್ವೀಪ ಎಲ್ಲಿದೆ ಎಂಬುದೂ ತಿಳಿದಿದೆ. ಆ ಲಂಕೆಯನ್ನು ಸೇರಬೇಕೆಂದರೆ ನಾವು ಈ ಸಾಗರವನ್ನು ದಾಟಲೇಬೇಕು. ಹೌದು, ಈ ಸಾಗರವನ್ನು ದಾಟಿದರೆ ಲಂಕೆಗೆ ಹೋಗಬಹುದು. ಅಲ್ಲಿ ಸೀತಾದೇವಿಯನ್ನು ಕಾಣಬಹುದು. ಇದು ಅಂತಿಂಥ ಸಾಗರವಲ್ಲ, 100 ಯೋಜನ ವಿಸ್ತಾರವುಳ್ಳ ಮಹಾಸಾಗರ. ನಮ್ಮಲ್ಲಿರುವ ಯಾವ ವೀರ ಈ ಸಾಗರವನ್ನು ದಾಟಬಲ್ಲ? ಸುಗ್ರೀವ ರಾಜ ರಾಮನಿಗೆ ಕೊಟ್ಟ ಮಾತನ್ನು ಯಾರು ಸತ್ಯ ಮಾಡಬಲ್ಲರು?
ಈ ಮಹಾಕಾರ್ಯವನ್ನು ಸಾಧಿಸಿ ನಮಗೆಲ್ಲ ಮರಣದ ಮಹಾಭಯದಿಂದ ಪಾರು ಮಾಡಬಲ್ಲ ಧೀರ ಯಾರು? ಯಾರು ಕಾರ್ಯಸಿದ್ಧಿ ಮಾಡಿಕೊಂಡು ನಾವೆಲ್ಲ ಮತ್ತೆ ಮನೆ ಸೇರಿ ಹೆಂಡತಿ ಮಕ್ಕಳನ್ನು ಸೇರುವಂತೆ ಮಾಡಬಲ್ಲರು? ವಾನರ ಶ್ರೇಷ್ಠರೇ, ಯಾವ ವೀರನ ಮಹಾಸಾಹಸದಿಂದ ನಾವು ಕಾರ್ಯಸಿದ್ಧಿ ಮಾಡಿಕೊಂಡು ಪರಮ ಸಂತೋಷದಿಂದ ರಾಮ ಲಕ್ಷ್ಮಣ ಸುಗ್ರೀವರ ಸಮ್ಮುಖಕ್ಕೆ ಹೋಗುತ್ತೇವೆ. ನಮ್ಮಲ್ಲಿ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯವುಳ್ಳವರಿದ್ದಾರೆ. ಅವರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿ. ವಾನರ ಶ್ರೇಷ್ಠರೇ, ನೀವೆಲ್ಲ ಪರಮ ಸಾಹಸಿಗಳು, ಶಕ್ತಿವಂತರೆಂದು ನನಗೆ ಗೊತ್ತು. ನಿಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡುವ ಉತ್ತಮ ಅವಕಾಶ ಈಗ ನಿಮಗೆ ಲಭಿಸಿದೆ. ನಿಮ್ಮಲ್ಲಿ ಯಾರು ಎಷ್ಟು ದೂರ ಹಾರಲು ಸಮರ್ಥರಾಗಿರುವರೆಂದು ಹೇಳಿ. ಹೌದು, ಯಾವ ಹಿಂಜರಿಕೆ ಸಂಕೋಚವಿಲ್ಲದೆ ಹೇಳಿ. ಇದರಲ್ಲಿ ಯಾವ ಅಪಮಾನವೂ ಇಲ್ಲ. ಗಜ, ನೀನು ಹೇಳು. ನಾನು 10 ಯೋಜನ ದೂರ ಹಾರಬಲ್ಲೆ. ಗವಾಕ್ಷ, ನಾನು 20 ಯೋಜನ ದೂರವನ್ನು ಹಾರಬಲ್ಲೆ. ಗವಾಯು, ನಾನು 30 ಯೋಜನ ದೂರವನ್ನು ಹಾರಬಲ್ಲೆ ಮಹಾರಾಜ. ಶರಭ, ನೀನು ಹೇಳು. ಯುವರಾಜ, ನಾನು 40 ಯೋಜನವನ್ನು ಹಾರಬಲ್ಲೆ. ಮೈಂದ, ನಾನು 60 ಯೋಜನ ಹಾರಬಲ್ಲೆ. ದ್ವಿವಿಧ, ನಾನು 70 ಯೋಜನ ಹಾರಬಲ್ಲೆ. ಸುಷೇಣ, ನನ್ನ ಸಾಮರ್ಥ್ಯ 80 ಯೋಜನ. ಮಿತ್ರರೇ, ನೀವೆಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ತಿಳಿಸಿದ್ದು ಒಳ್ಳೆಯದಾಯಿತು. ಆದರೆ ಈ ಮಹಾಸಾಗರವನ್ನು ದಾಟಲು ಇಷ್ಟು ಸಾಮರ್ಥ್ಯ ಸಾಲದು. ಮಹಾತ್ಮ ಜಾಂಬವಂತ, ನಿನಗೂ ಅಪಾರವಾದ ಹಾರುವ ಶಕ್ತಿ ಇದೆ ಎಂದು ನಾನು ಕೇಳಿದ್ದೇನೆ. ನಿಜ ಅಂಗದ, ನನಗೆ ಆ ಸಾಮರ್ಥ್ಯವಿತ್ತು. ಆದರೆ ಈಗ ನಾನು ವೃದ್ಧ. ಸಾಧಿಸಬೇಕಾಗಿರುವ ಕಾರ್ಯವನ್ನು ಉತ್ಪ್ರೇಕ್ಷಿಸುವಂತಿಲ್ಲ. ಸೀತಾದೇವಿಯ ಅನ್ವೇಷಣೆ ಸುಗ್ರೀವನ ಆಜ್ಞೆ. ಜೊತೆಗೆ ಅದು ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಏನು ಮಾಡಲಿ? ಈಗ ನಾನು ಎಷ್ಟು ದೂರ ಹಾರಬಲ್ಲನೆಂದರೆ 100 ಯೋಜನ ಹಾರಬಲ್ಲೆಯಲ್ಲವೇ? ಇಲ್ಲ ಮಿತ್ರ, ನಾನು ಈಗ 90 ಯೋಜನ ಮಾತ್ರ ಹಾರಬಲ್ಲೆ. ನಾನು ಯುವಕನಾಗಿದ್ದಾಗ ಆ ಪರಾಕ್ರಮವೇ ಬೇರೆ. ಅಂದರೆ ಮಿತ್ರ, ಬಲಿಚಕ್ರವರ್ತಿಯ ಬಳಿ ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಬಂದು 3 ಪಾದಗಳಷ್ಟು ಭೂಮಿಯನ್ನ ದಾನ ಕೇಳಿ ಪಡೆದ. ಕೂಡಲೇ ವಾಮನ ತ್ರಿವಿಕ್ರಮನಾಗಿ 1 ಪಾದದಿಂದ ಭೂಲೋಕವನ್ನು, ಇನ್ನೊಂದು ಪಾದದಿಂದ ದೇವಲೋಕವನ್ನು ಆವರಿಸಿ ಸರ್ವತ್ರ ವ್ಯಾಪಿಸಿಕೊಂಡು ಬಿಟ್ಟ. ಅಂಥ ಸರ್ವವ್ಯಾಪಕನಾಗಿದ್ದ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಆಗ ಪ್ರದಕ್ಷಿಣೆ ಮಾಡಿದ್ದೆ. ಆಹಾ, ಅದ್ಭುತ ಅದ್ಭುತ ಜಾಂಬವಂತ. ತ್ರಿವಿಕ್ರಮನನ್ನೇ ಪ್ರದಕ್ಷಿಣೆ ಮಾಡಿದ ನಿನಗೆ 100 ಯೋಜನ ಸಮುದ್ರವನ್ನು ದಾಟುವುದು ದೊಡ್ಡದೇನಲ್ಲ. ಕಷ್ಟವಿದೆ ಅಂಗದ. ವೃದ್ಧನಾದ ನನ್ನಲ್ಲಿ ಈಗ ಅಂದಿನ ಪರಾಕ್ರಮವಿಲ್ಲ. ನನ್ನ ಶಕ್ತಿ ಈಗ 90 ಯೋಜನ ಅಷ್ಟೇ. ಅಷ್ಟರಿಂದ ಸೀತಾನ್ವೇಷಣೆ ಕಾರ್ಯ ಕೈಗೂಡುವುದಿಲ್ಲ. ಏನು ಮಾಡುವುದು? ಅಂಗದ, ನಿನ್ನ ಸಾಮರ್ಥ್ಯವೆಷ್ಟೆಂದು ಹೇಳು. ಮಿತ್ರರೇ, ನಾನು 100 ಯೋಜನ ದೂರ ಹಾರಬಲ್ಲೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆದರೆ ಮತ್ತೆ 100 ಯೋಜನ ಹಾರಿ ಹಿಂದಕ್ಕೆ ಬರುವ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ. ಭಲೆ ಅಂಗದ, ನಿನ್ನ ಸಾಮರ್ಥ್ಯವೇನೆಂದು ನನಗೆ ಗೊತ್ತು. 100 ಅಲ್ಲ 1000 ಯೋಜನ ದೂರ ನೀನು ಹಾರಿ ಹೋಗಬಲ್ಲೆ, ಹಾಗೆ ಹಿಂದಿರುಗಿ ಬರಬಲ್ಲೆ. ಆದರೆ ನಮ್ಮ ನಾಯಕನಾಗಿರುವ ನೀನು ಹೋಗುವುದು ನನಗೆ ಸಮ್ಮತವಿಲ್ಲ. ಹೌದು ಯುವರಾಜ, ಆಜ್ಞೆ ಮಾಡುವ ಅಧಿಕಾರ ನಿನಗಿದೆ. ಆದರೆ ನೀನೇ ಹೋಗುವುದು ಸರಿಯಲ್ಲ. ನಾಯಕನಾದವನನ್ನು ಉಳಿದವರೆಲ್ಲ ರಕ್ಷಿಸುವುದು ಕರ್ತವ್ಯ. ಆದರೆ 100 ಯೋಜನ ಸಮುದ್ರವನ್ನು ದಾಟಿ ಸೀತೆ ಇರುವ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲವೆಂದರೆ ಬೇರೆ ದಾರಿ ಏನಿದೆ? ಅದಂತೂ ಸತ್ಯವಾದ ಮಾತು. ಎಲ್ಲರೂ ತಮ್ಮ ತಮ್ಮ ಹಾರುವ ಶಕ್ತಿಯನ್ನು ಹೇಳಿದ್ದಾರೆ. ಹಾಗಂದ ಮೇಲೆ ಅನ್ಯ ಮಾರ್ಗವಿಲ್ಲ ಜಾಂಬವಂತ. ಸುಗ್ರೀವನ ಆಜ್ಞೆಯನ್ನು ಪಾಲಿಸದಿದ್ದರೆ ನಾನು ಮತ್ತೆ ಪ್ರಾಯೋಪವೇಶದ ಆಲೋಚನೆಯನ್ನೇ ಮಾಡಬೇಕಾಗುತ್ತದೆ. ಹತಾಶನಾಗಬೇಡ ಅಂಗದ ಕುಮಾರ, ಎದ್ದೇಳು. ಈಗ ನೀನೇ ಮುಂದಿನ ದಾರಿ ತಿಳಿಸು ಜಾಂಬವಂತ. ಅಂಗದ, ಸೀತಾನ್ವೇಷಣೆಯ ಮಹಾಕಾರ್ಯವನ್ನು ಸಾಧಿಸಬಲ್ಲ ಮಹಾವೀರನನ್ನು ನಾನು ಸಮುದ್ರ ಲಂಘನಕ್ಕೆ ಪ್ರಚೋದಿಸುತ್ತೇನೆ. ಬನ್ನಿ ನನ್ನ ಜೊತೆ.
ಜೈ ಶ್ರೀರಾಮ್ 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 ಜೈ ಹನುಮಂತ ಅಂಜನಾಸುತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಾಯುಪುತ್ರ ಆಂಜನೇಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಮಹಾವೀರ ಮಾರುತಿ ಸರ್ವಶಾಸ್ತ್ರ ವಿಶಾರದ ಮಹಾಜ್ಞಾನಿ ಅಖಂಡ ಬ್ರಹ್ಮಚಾರಿಯಾದ ಮಹಾತ್ಮ ತೇಜಸ್ಸಿನಲ್ಲಿ ಬಾಹುಬಲದಲ್ಲಿ ನಿನಗೆ ಸಮನಾರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಏಕಾಗ್ರಚಿತ್ತನಾದ ನಿನ್ನ ತಪಸ್ಸು ಯಾವ ಮಹರ್ಷಿಯ ತಪಸ್ಸಿಗೂ ಕಡಿಮೆ ಇಲ್ಲ. ಏಳು ಹನುಮಂತ, ಎಚ್ಚರಗೊಳ್ಳು. ನಿನ್ನ ಸಮಾಧಿ ಸ್ಥಿತಿಯಿಂದ ಹೊರಬಂದು ಕಣ್ಣು ತೆರೆದು ನೋಡು. ವಾನರ ಸಮೂಹವೆಲ್ಲ ನಿನ್ನ ಮಾರ್ಗದರ್ಶನಕ್ಕಾಗಿ ಕಾತುರದಿಂದ ಕಾದಿದೆ. ಎಚ್ಚರವಾಗು ಮಾರುತಿ. जय श्री राम जय हनुमान 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 जय श्री राम. ಜಾಂಬವಂತ, ನನ್ನನ್ನು ನನ್ನ ಪರಾಕ್ರಮಗಳನ್ನು ಹೊಗಳುತ್ತಿರುವೆಯಾ? ಇಲ್ಲ ಜಾಂಬವಂತ, ಶ್ರೀರಾಮನಿಗೆ ಸಮನಾದ ಪರಾಕ್ರಮಿ ಈ 7 ಲೋಕಗಳಲ್ಲಿ ಯಾರೂ ಇಲ್ಲ. ನಾನು ಕೇವಲ ಆ ಪರಮ ಪಾವನ ಮೂರ್ತಿ ಶ್ರೀರಾಮನ ದಾಸಾನುದಾಸ. ಆಹಾ, ಎಂಥ ನಿಷ್ಠೆ, ಎಂಥ ಭಕ್ತಿ! ಧನ್ಯ ಹನುಮ, ಧನ್ಯ. ಮಾರುತಿ, ನಿನ್ನ ಈ ಅನುಪಮವಾದ ಭಕ್ತಿಯೇ ನಿನ್ನ ಶಕ್ತಿ. ಗರುಡನ ರೆಕ್ಕೆಗಳಲ್ಲಿ ಇರುವಷ್ಟೇ ಬಲ ನಿನ್ನ ಭುಜಗಳಲ್ಲಿದೆ. ಗರುಡನ ವೇಗ ಪರಾಕ್ರಮಗಳಿಗಿಂತ ನಿನ್ನ ವೇಗ ಪರಾಕ್ರಮಗಳು ಕಡಿಮೆ ಇಲ್ಲ ಆಂಜನೇಯ. ನಿನ್ನ ಸತ್ವ ತೇಜಸ್ಸುಗಳು ಅಪಾರ. ನಿನ್ನ ಸಾಮರ್ಥ್ಯವೇನೆಂದು ನಿನಗೇ ತಿಳಿದಿಲ್ಲ. ಏನು? ನನ್ನ ಸಾಮರ್ಥ್ಯವೇನೆಂದು ನನಗೇ ತಿಳಿದಿಲ್ಲವೇ? ಹಾಗೆ ಅನಿಸುತ್ತಿದೆ ಮಾರುತಿ. ನಿನ್ನ ತಂದೆ ಕೇಸರಿ ಎಂಥ ವೀರ. ನೀನು ವಾಯುದೇವನ ವರಪ್ರಸಾದ. ತೇಜಸ್ಸಿನಲ್ಲಿ ಪರಾಕ್ರಮದಲ್ಲಿ ನೀನು ವಾಯುದೇವನಿಗೆ ಅನುರೂಪನಾಗಿರುವೆ. ವಾಯುದೇವನಷ್ಟೇ ವೇಗವಾಗಿ ನೀನು ಲೋಕಲೋಕಗಳಲ್ಲಿ ಸಂಚರಿಸಬಲ್ಲೆ. 100 ಯೋಜನವುಳ್ಳ ಈ ಸಾಗರವನ್ನು ದಾಟುವ ಮಹಾವೀರರು ನಮ್ಮಲ್ಲಿ ಯಾರೂ ಇಲ್ಲ. ದಾಟದಿದ್ದರೆ ಸೀತಾಮಾತೆಯನ್ನು ಕಾಣುವಂತೆಯೂ ಇಲ್ಲ. ಈಗ ಅದೇ ನಮ್ಮೆಲ್ಲರಿಗೂ ಚಿಂತೆಯಾಗಿದೆ ಹನುಮಂತ. ಹೌದು ಮಾರುತಿ, ಈಗ ನಮ್ಮ ಸ್ಥಿತಿ ಶೋಚನೀಯವಾಗಿದೆ. ನಾನಂತೂ ಮತ್ತೆ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ಯೋಚಿಸಿದ್ದೇನೆ. ಈಗ ನೀನೇ ನಮ್ಮನ್ನು ರಕ್ಷಿಸಬೇಕು. ರಾಮ ಲಕ್ಷ್ಮಣ ಸುಗ್ರೀವರಿಗೆ ಸಂತೋಷ ಉಂಟು ಮಾಡುವ ಶಕ್ತಿ ಇರುವುದು ನಿನ್ನೊಬ್ಬನಿಗೆ ಮಾತ್ರ ಹನುಮಂತ. ಇಲ್ಲಿರುವ ಎಲ್ಲ ವಾನರ ಶ್ರೇಷ್ಠರಿಗಿಂತ ಕಡಿಮೆ ಶಕ್ತಿಯುಳ್ಳವನು ನಾನು. ಸುಮ್ಮನೆ ಏಕೆ ನನ್ನನ್ನು ಹೊಗಳುತ್ತೀರಿ? ಇಲ್ಲ ಹನುಮಂತ, ಇಲ್ಲಿರುವ ಎಲ್ಲರಿಗಿಂತ ನೀನು ಮಹಾಬಲಶಾಲಿ. ನಿನ್ನ ಪರಾಕ್ರಮವನ್ನು ನೋಡಲು ಎಲ್ಲ ಕಾತರಿಸುತ್ತಿದ್ದಾರೆ. ಮಹಾಬಲನೆ, ಏಳು, ಎದ್ದೇಳು. ಈ ಮಹಾಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರು. ನಮ್ಮ ವಾನರ ವೀರರೆಲ್ಲ ಉತ್ಸಾಹಹೀನರಾಗಿದ್ದಾರೆ. ಅವರ ಆಸೆಯನ್ನು ಉಪೇಕ್ಷಿಸಬೇಡ. ಏಳು ಮಾರುತಿ, ನಿನ್ನ ಶಕ್ತಿಯನ್ನು ತೋರಿಸು. 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದ ಮಹಾವಿಷ್ಣುವಿನಂತೆ ಈ ವಿಶಾಲ ಸಾಗರವನ್ನು ಲಂಘಿಸಿ ನಿನ್ನ ಪ್ರತಾಪವನ್ನು ನಿರೂಪಿಸು. ರಾಮ ಕಾರ್ಯವನ್ನು ಯಶಸ್ವಿಗೊಳಿಸು. ರಾಮನಾಮಸ್ಮರಣೆ ಮಾಡುವ ನೀನು ರಾಮ ಕಾರ್ಯದಲ್ಲಿ ಉದಾಸೀನ ತೋರಬಹುದೇ? ಏಳು ಮಾರುತಿ, ಏಳು.
ಜೈ ಶ್ರೀರಾಮ್ ಜೈ ಹನುಮಾನ್ 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 ಜೈ ಶ್ರೀರಾಮ್ ಜೈ ಹನುಮಾನ್. ಅದ್ಭುತ, ಮಹಾ ಅದ್ಭುತ. ವಾಯುಪುತ್ರ ಪರ್ವತದಂತೆ ಮಹಾರೂಪವನ್ನು ತಾಳಿದ್ದಾನೆ. ಮಹಾವೇಗಶಾಲಿಯಾದ ಹನುಮಂತ ಈ ಮಹಾಸಾಗರವನ್ನು ಖಂಡಿತ ದಾಟುತ್ತಾನೆ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಶ್ರೀರಾಮ್. ಶ್ರೀರಾಮನ ಕಾರ್ಯಸಿದ್ಧಿ ಹಾಗೆ ಆಗುತ್ತದೆ. ಸುಗ್ರೀವನ ಆಜ್ಞೆ ಈಡೇರುತ್ತದೆ. ಮಾರುತಿ ಸಮುದ್ರವನ್ನು ದಾಟಿ ಸೀತಾದೇವಿಯ ವಾರ್ತೆಯನ್ನು ತಂದೆ ತರುತ್ತಾನೆ. ಇದು ಖಂಡಿತ. ಜೈ ಆಂಜನೇಯ. ಜೈ ಹನುಮಾನ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೂಜ್ಯರಾದ ಜಾಂಬವಂತರೇ, ಯುವರಾಜ ಅಂಗದ ಕುಮಾರ, ವಾನರ ವೀರರೇ, ಕೇಳಿ. ಶ್ರೀರಾಮ ಬಿಡುವ ವಾಯುವೇಗದ ಬಾಣದಂತೆ ವೇಗವಾಗಿ ನಾನೀಗ ಆ ರಾಕ್ಷಸ ರಾವಣನ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ಒಂದು ವೇಳೆ ಜನಕಸುತೆ ಜಾನಕಿ ಲಂಕಾಪಟ್ಟಣದಲ್ಲಿ ಕಾಣದಿದ್ದರೆ ನಾನು ಅದೇ ಶರವೇಗದಲ್ಲಿ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಸ್ವರ್ಗಲೋಕದಲ್ಲಿಯೂ ಸೀತಾಮಾತೆ ಕಾಣದಿದ್ದರೆ ನಾನು ಪುನಃ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ರಾಕ್ಷಸ ರಾಜನಾದ ಆ ದುರುಳ ರಾವಣನನ್ನು ಬಂಧಿಸಿ ಇಲ್ಲಿಗೆ ಕರೆತರುತ್ತೇನೆ. ಭಲೆ ಭಲೆ ಹನುಮಂತ. ಆ ನೀಚ ರಾವಣನನ್ನು ನಾವೆಲ್ಲ ಸೇರಿ ಕೊಂದು ಬಿಡೋಣ. ಅಂತಹ ಸಂದರ್ಭ ಬಾರದಿರಲಿ. ಸರ್ವ ಪ್ರಕಾರದಿಂದಲೂ ನಾನು ಯಶಸ್ವಿಯಾಗಿ ಹಿಂತಿರುಗಿ ಬರುವನೆಂಬ ನಂಬಿಕೆ ಇದೆ. ಒಂದು ವೇಳೆ ಲಂಕಾಪಟ್ಟಣದಲ್ಲಿ ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಲಂಕಾಪಟ್ಟಣವನ್ನೇ ರಾವಣ ಸಮೇತವಾಗಿ ಕಿತ್ತು ತರುತ್ತೇನೆ. ಭಲೆ ಆಂಜನೇಯ. ಜೈ ಆಂಜನೇಯ. ನೀವು ಚಿಂತಿಸಬೇಡಿ, ಧೈರ್ಯವಾಗಿರಿ. ಶುಭ ವಾರ್ತೆಯನ್ನು ನಿರೀಕ್ಷೆ ಮಾಡುತ್ತೀರಿ. ನಾನಿನ್ನು ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.